ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೀಗ 3 ವರ್ಷದ ಸಂಭ್ರಮ. 3 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿರುವ ಸಿಎಂ ಸಿದ್ದರಾಮಯ್ಯರಿಗೆ ಪೂರ್ಣಾವಧಿ ಸಿಎಂ ಆಗೋ ಆಸೆ. ಆದರೆ ಡಿಸಿಎಂ ಡಿಕೆಶಿಗೆ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂಥ ಆಸೆ. ಕಳೆದೊಂದು ವರ್ಷದಿಂದ ಚರ್ಚೆ ಆಗ್ತಿರೋ ನಾಯಕತ್ವ ಬದಲಾವಣೆ ವಿಚಾರವಾಗಿ ಕೈ ಪಡೆಯಲ್ಲೀಗ ದಿನಕ್ಕೊಂದು ಚರ್ಚೆ ನಡೀತಾ ಇದೆ ನೋಡಿ. ಸಿದ್ದುಗೆ ಪೂರ್ಣಾವಧಿ ಸಿಎಂ ಆಗೋ ಆಸೆ, ಡಿಕೆಗೆ ಅಧಿಕಾರ ಹಂಚಿಕೆ ಕನಸು. ಹೈಕಮಾಂಡ್ ಸಿಎಂ ಸುಳಿವಿನ ಬಳಿಕ ಸೈಲೆಂಟ್ ಆದ್ರ ಡಿಕೆ ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅದೊಂದೇ ಚರ್ಚೆ, ಅದೊಂದೇ ಮಾತು. ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆ ಯಾವಾಗ ಅನ್ನೋದೇ ಕೈ ಪಡೆಯಲ್ಲಿ ಕಗ್ಗಟ್ಟಾಗಿದೆ. ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ 3 ವರ್ಷ ಅಧಿಕಾರ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ತಾವೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅನ್ನೋ ಆಸೆ ಹೊಂದಿದ್ದಾರೆ. ರಾಹುಲ್ ಗಾಂಧಿ ಆಶಯದಂತೆ ಆಡಳಿತ ನಡೆಸುತ್ತಿರುವ ತಮ್ಮನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾರೆ ಅನ್ನೋ ಅಭಯದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೀಗಾಗಲೇ ನನ್ನನ್ನು ರಾಹುಲ್ ಗಾಂಧಿ ಇಲ್ಲಿಯವರೆಗೆ ದೆಹಲಿಗೆ ಕರೆದಿಲ್ಲ, ನಾನು ಕೂಡ ರಾಹುಲ್ ಗಾಂಧಿಯ ಅಪಾಯಿಂಟ್ಮೆಂಟ್ ಕೇಳಿಲ್ಲ. ರಾಹುಲ್ ಗಾಂಧಿ ತಾವಾಗಿಯೇ ನನ್ನನ್ನು ಕರೆದರೆ ಹೋಗುತ್ತೇನೆ. ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರುವೆ, ಹೈಕಮಾಂಡ್ ಮಾತನ್ನ ಮಾತ್ರ ಕೇಳ್ತೇನೆ ಅಂತಿದ್ದಾರೆ. ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡಿ ಪುನಃ 15 ಹೇಳಿದ್ರೆ ಏನು ಪ್ರಯೋಜನ? ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ತಾರೆ. 5 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ. ಅಪ್ಪ ಹೈಕಮಾಂಡ್ನವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ, ಇಲ್ಲ ಅಂತಂದ್ರೆ ಅವರು ಏನು ಹೇಳ್ತಾರೆ ಹಂಗೆ ಕೇಳೋದು. ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ ವಿಚಾರವಾಗಿ ಡಿಕೆ ಬ್ರದರ್ಸ್ ಈಗಾಗಲೇ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಸಹ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಹೀಗಾಗಿ ತಾಳ್ಮೆಯಿಂದಲೇ ಸಿಎಂ ಸ್ಥಾನಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಫೈಟ್ ಮಾಡಿದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ 3 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಪೂರ್ಣಗೊಳಿಸುತ್ತಿರುವ ವೇಳೆಯಲ್ಲೇ ಶುಭ ಸುದ್ದಿಯ ನಿರೀಕ್ಷೆಯಲ್ಲಿ ಶಿವಕುಮಾರ್ ಇದ್ದಾರೆ. ಹೀಗಾಗಿ ಎಲ್ಲದಕ್ಕೂ ಒಳ್ಳೆಯ ಕಾಲ ಬರಲಿದೆ ಅನ್ನೋ ಆಸೆಯನ್ನ ಡಿಕೆ ಸುರೇಶ್ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದೆಡೆ ಹೈಕಮಾಂಡ್ ನಾಯಕರು ಆದಷ್ಟು ಬೇಗ ಕರೆದು ಇತ್ಯರ್ಥ ಮಾಡಲಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಅವರು ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ಯಾರು ಹೇಳಿದರು? ಪ್ರಾರ್ಥನೆ ಪ್ರಯತ್ನ ಎರಡನ್ನೂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ, ತಾಳ್ಮೆ, ತಾಳಿದವನು ಬಾಳಿಯಾನು. ಒಳ್ಳೆ ಚೆನ್ನಾಗಾಯ್ತಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಅವ್ರು ಕರೆದಾಗ ಹೋಗ್ತೀವಿ, ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಹೋಗ್ತಾರ. ಅವ್ರು ಕರಿತೀವಿ ಅಂತ ಹೇಳಿದಾರೆ ನಮಗೆ. ಅವ್ರು ಕರೆದಾಗ ಖಂಡಿತ ಹೋಗ್ತೀವಿ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಆಶೀರ್ವಾದಕ್ಕಾಗಿ ತಾಳ್ಮೆಯ ಮೂರ್ತಿಯಂತೆ ಕಾಯುತ್ತಿದ್ರೆ, ಸಿಎಂ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಮಾಡಲ್ಲ ಅನ್ನೋ ಆಶಯದಲ್ಲಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅದ್ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.